ನಿನ್ನೆ ಪ್ರೀತಿಸುವೆ ಭಾಗ 81. ತನ್ನ ಕೈಯನ್ನು ಟೇಬಲಿಗೆ ಗುದ್ದಿ ಕೋಪ ಮಾಡಿಕೊಂಡ ತನ್ಮಯ್ ತನ್ನ ಕೈಯಿಂದ ಬರುತ್ತಿದ್ದ ರಕ್ತವನ್ನು ಒರೆಸಿ, ಇಕ್ಷಾ, ಅವತ್ತು ನನ್ನನ್ನು ತಿರಸ್ಕರಿಸಿ ತಪ್ಪು ಮಾಡಿದ ಕಣೆ ನೀನು. ನಾನು ಮುಂಚೆ ಕೆಟ್ಟವನಿದ್ದೆ ನಿಜ, ಆದರೆ ನನಗೆ ನಿನ್ನ ಮೇಲೆ ಲವ್ ಆಗಿದ್ದು ಕೂಡ ನಿಜ. ಒಳ್ಳೆಯ ಮನುಷ್ಯನಾಗಿ ನೀನನ್ನು ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಬ್ರೋ ಎಲ್ಲವನ್ನೂ ಹಾಳು ಮಾಡಿಬಿಟ್ಟ. ಅವನು ನಿನ್ನನ್ನು ಕೆಡಿಸಿದಾಗಲೂ ಎಲ್ಲವನ್ನು ಮರೆತು ನಿನ್ನನ್ನು ಮದುವೆ ಆಗ್ಬೇಕಂತ ಬಯಸಿದೆ. ಅದನ್ನು ನಿನ್ನಲ್ಲೂ ಕೂಡ ಹೇಳಿದೆ. ಆದರೆ ನೀನು ಮಾಡಿದ್ದೇನು? ಎಲ್ಲರ ಎದುರು ನನ್ನನ್ನು ತಿರಸ್ಕರಿಸಿಬಿಟ್ಟೆ. ನನ್ನ ಪ್ರೀತಿನ ಒಂದೇ ಕ್ಷಣದಲ್ಲಿ ಧಿಕ್ಕರಿಸಿಬಿಟ್ಟೆ. ನಾನು ಎಷ್ಟು ಕೇಳಿಕೊಂಡರೂ ಕೂಡ ನನ್ನನ್ನು ಮದುವೆಯಾಗಲು ನೀನು ಒಪ್ಪಲೇ ಇಲ್ಲ. ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ನಿಮ್ಮಿಬ್ಬರನ್ನು ಮಾತ್ರ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತ. ಯಾವುದೇ ಕಾರಣಕ್ಕೂ ನೀವಿಬ್ಬರು ಒಂದಾಗಬಾರ್ದು. ಒಂದಾಗೋಕೆ ನಾನು ಬಿಡೋದು ಕೂಡ ಇಲ್ಲ. ಬ್ರೋ, ನನ್ನ ಜೀವನನ ಹಾಳು ಮಾಡಿದೆ ಅಲ್ವಾ? ಈಗ ನಿನ್ನ ಜೀವನ ಕೂಡ ನಾನು ಹಾಳು ಮಾಡ್ತೀನಿ. ಈ ಮನೆಯಲ್ಲಿ ಮಾಮ್ನ ಬಿಟ್ಟು ಯಾರಿಗೂ ನೀನನ್ನು ಕಂಡ್ರೆ ಆಗಲ್ಲ. ನೀನು ಮನೆಯಲ್ಲಿ ಮೂಲೆ ಗುಂಪಾಗಿರಬೇಕು, ಆ ಥರ ಮಾಡ್ತೀನಿ. ಬ್ರೋ, ನಿನ್ನಿಂದ ಇಕ್ಷೆಗಳನ್ನು ಹೇಗೆ ದೂರ ಮಾಡ್ತೀನಿ ನೋಡ್ತಾ ಇರು. ಈ ತನ್ಮಯ ನಡುಗಿರುವ ರಾಕ್ಷಸನ ನೀನೇ ಎಬ್ಬಿಸ್ಬಿಟ್ಟೆ. ಈಗ ನೀನೇ ಅನುಭವಿಸ್ತೀಯ. ಈ ಮನೇಲಿ ಯಾಕೆ ಇದ್ದೇನೋ ಅಂತ ನಿನ್ಗೆ ಅಸಹ್ಯ ಆಗಬೇಕು, ಆ ಥರದ್ದೆಲ್ಲ ಕೆಲಸ ಮಾಡ್ತೀನಿ. ಇನ್ನು ನೀನು ಇಕ್ಷಾ, ನನ್ನನ್ನು ಇನ್ನೂ ಮರೆತಿಲ್ಲ ಅಲ್ವಾ? ಮರೆಯೋಕ್ಕೆ ಕೂಡ ನಾನು ಬಿಡಲ್ಲ. ಒಂದ್ಸಲ ಬ್ರೋನಿಂದ ನಿನಗೆ ಡಿವೋರ್ಸ್ ಸಿಕ್ತು ಅಂತ ಅನ್ಕೋ, ಆಮೇಲೆ ನಿನಗೆ ಇದೆ ನರಕ ಇರ್ತಾನೆ. ನನ್ನನ್ನು ಮದುವೆ ಆದರೆ ಸುಖವಾಗಿರ್ತೀಯ ಅಂತ ನೀನು ಅನ್ಕೋಬೋದು, ಆದರೆ ನನ್ನನ್ನು ಮದುವೆ ಆದ್ಮೇಲೆ ನೀನು ದಿನಾಲೂ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ನಾನು ಮಾಡ್ತೀನಿ. ನನ್ನನ್ನು ತಿರಸ್ಕರಿಸಿದ್ದಕ್ಕೆ ನಾನು ನಿನಗೆ ಕೊಡೋ ಶಿಕ್ಷೆ ಇದು ಅಂತ ಹೇಳಿ ಜೋರಾಗಿ ನಗತೊಡಗಿದನು. ಇವನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದರೂ ಇಕ್ಷಾಳು ಇವನು ಟ್ರ್ಯಾಪ್ ಮಾಡುತ್ತಿದ್ದಾಳೆ ಅಂತ ಇವನಿಗೆ ತಿಳಿಯದೇ ಹೋಯಿತು. ಇಕ್ಷಾ ಮತ್ತು ತನ್ಮಯನ ಸಂಭಾಷಣೆಯನ್ನು ಕೇಳಿಸಿಕೊಂಡು ಬೇಜಾರಾಗಿ ರೂಮಿನಿಂದ ಹೊರಬಂದು ವರಾಂಡದಲ್ಲಿ ಚಿನ್ಮಯ್ ಒಬ್ಬನೇ ಕುಳಿತಿದ್ದನು. ಅವನಿಗೆ ಎದೆಯಲ್ಲಿ ಯಾಕೋ ಭಾರವಾದ ಅನುಭವವಾಯಿತು. ಇಕ್ಷಾ ಇನ್ನೂ ಕೂಡ ತನ್ಮಯನನ್ನು ಪ್ರೀತಿಸುತ್ತಿದ್ದಾಳ ಅಂತ ತಿಳಿದು ಕುಸಿದು ಹೋದನು. ನಾನು ಮಾಡಿರೋ ತಪ್ಪಿಗೆ ದೇವರು ನನಗೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಪ್ರೀತಿ ಮಾಡೋರನ್ನು ದೂರ ಮಾಡಿದೆ, ಆದರೆ ಅವರು ಈಗಲೂ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ. ಇಕ್ಷಾ ಯಾವತ್ತೂ ನನ್ನನ್ನು ಪ್ರೀತಿಸಿಲ್ಲ. ಅವಳು ಯಾವತ್ತಿದ್ರೂ ತನ್ಮಯನಿಗೆ ಸೇರಿದವಳು. ಈಗಲಾದರೂ ನಾನು ಅವರಿಬ್ಬರು ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅವರಿಬ್ಬರನ್ನು ಒಂದು ಮಾಡಬೇಕು. ಅದರಿಂದಾದರೂ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಸಿಗ್ಬೋದು. ಇಕ್ಷಾ ನನ್ನ ಹತ್ತಿರ ಬಂದಾಗಲೆಲ್ಲ ಅವಳು ನನ್ನನ್ನು ಒಪ್ಪಿಕೊಂಡಿದ್ದಾಳೆ ಅಂತ ಅಂದ್ಕೊಂಡೆ, ಆದರೆ ಅದೆಲ್ಲ ನನ್ನ ಭ್ರಮೆ. ಅವಳು ಯಾವತ್ತೂ ನನ್ನನ್ನು ಒಪ್ಕೊಳ್ಳಲ್ಲ. ಲಂಡನ್ನಲ್ಲಿ ಬೆಳೆದಿದ್ದರಿಂದ ಎಲ್ಲರ ಜೊತೆ ಫ್ರೀಯಾಗಿ ಮಿಂಗಲ್ ಆಗ್ತಾಳೆ. ಅದನ್ನು ನಾನು ತಪ್ಪಾಗಿ ಅರ್ಥೈಸ್ಕೊಂಡೆ. ಈಗ ಎಲ್ಲ ಗೊತ್ತಾಯ್ತಲ್ವಾ, ಇನ್ನು ನಾನು ಅವ್ರ ಪ್ರೀತಿಗೆ ಅಡ್ಡ ಬರಬಾರ್ದು. ಆದಷ್ಟು ಬೇಗ ಅವಳಿಗೆ ಮದುವೆ ಬಂಧನದಿಂದ ಮುಕ್ತಿ ಕೊಡಿಸಬೇಕು ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಅವನ ತಾಯಿ ಅವನ ಹತ್ತಿರ ಬಂದು, ಚಿನ್ಮಯ್, ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ? ಯಾವಾಗ ಬಂದೆ? ಮಮ್ಮ, ನಾನು ಆಗಲೇ ಬಂದೆ. ಯಾಕೋ ಇಲ್ಲೇ ಇರಬೇಕಂತ ಮನಸ್ಸಾಯಿತು, ಅದಕ್ಕೆ ಇಲ್ಲೇ ಕೂತ್ಕೊಂಡೆ. ಏನಾಯಿತು? ಯಾಕೆ ಡಲ್ ಆಗಿದೆಯಾ? ಈ ನೀನು ನಮ್ಮ ಅಮ್ಮನ ಹತ್ರನೇ ಹೇಳ್ಕೊಳಲ್ವಾ? ಬಿಸ್ನೆಸ್ ಬಗ್ಗೆ ಏನಾದರೂ ಚಿಂತೆನಾ? ಕ್ಲೈಂಟ್ ಜೊತೆ ಮೀಟಿಂಗ್ ಸಕ್ಸಸ್ ಆಗಿಲ್ವಾ ಅಂತ ಒಂದೇ ಸಮನೆ ಅವನಿಗೆ ಪ್ರಶ್ನೆಯ ಸುರಿಮಳೆಗೆದರು. ಏನೂ ಆಗಿಲ್ಲ ಮಮ್ಮ, ನಾನು ಚೆನ್ನಾಗಿದ್ದೀನಿ. ಮೀಟಿಂಗ್ ಎಲ್ಲ ಚೆನ್ನಾಗೇ ಆಯಿತು. ಇನ್ನೇನಿದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದೇ ಬಾಗಿ. ಒಳ್ಳೇದಾಯ್ತು ಬಿಡು. ಬಿಸ್ನೆಸ್ ಮಾಡಿ ಒಂದೊಳ್ಳೆ ಹೆಸರನ್ನು ಸಂಪಾದಿಸು. ನೀವಿರ್ಬೇಕಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮಮ್ಮ. ಚಿನ್ಮಯ್, ನಾನು ನಿನ್ನ ಹತ್ರ ಏನೋ ಕೇಳಬೇಕು, ಸುಳ್ಳು ಮಾತ್ರ ಹೇಳಬಾರ್ದು. ಕೇಳಿ ಮಮ್ಮ, ನಾನೇಕೆ ನಿನ್ನೆ ಸುಳ್ಳು ಹೇಳಿ? ತನ್ಮಯ್ ಯಾಕೆ ನನ್ನ ಹತ್ರ ಮಾತಾಡಲ್ಲ? ನಿನ್ನ ಹೆಂಡತಿ ಜೊತೆ ಅವನ ಬಿಹೇವಿಯರ್ನಂತೂ ನನಗೆ ಒಂಚೂರು ಇಡಿಸಲ್ಲ. ಅವನಿಗೆ ಜೋರು ಮಾಡೋಣ ಅಂದರೆ ನಿನ್ನ ಡ್ಯಾಡ್ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಏನಾಗಿದೆ ನಿಮ್ಮಿಬ್ಬರ ಮತ್ತೆ? ಜಗಳ ಏನಾದರೂ ಮಾಡಿಕೊಂಡ್ರೇನೋ? ಮಮ್ಮ, ಆ ಥರ ಏನಿಲ್ಲ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ. ನೀವು ನಮ್ಮ ಬಗ್ಗೆ ಚಿಂತೆ ಮಾಡದೆ ಆರಾಮಾಗಿರಿ.
ಇಬ್ಬರು ಮಕ್ಕಳು ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡದೇ ಇರ್ಬೇಕಾದ್ರೆ ನಾನು ಹೇಗೆ ಆರಾಮಾಗಿರೋಕ್ಕಾಗುತ್ತೆ? ನೀನು ಇವತ್ತು ನಿಜ ಹೇಳಲೇಬೇಕು, ಇಲ್ಲಾಂದ್ರೆ ನನ್ನ ಮೇಳನೆ. ಏನು ಮಮ್ಮ, ಚಿಕ್ಕ ಮಕ್ಕಳ ಹತ್ರ ಆಣೆ ಎಲ್ಲ ಮಾಡ್ತೀರಾ? ಈಗೇನು ನಿಮಗೆ ನಾವೊಬ್ರು ಯಾಕೆ ಮಾತಾಡ್ತಿಲ್ಲ ಅಂತ ತಿಳ್ಕೊಬೇಕು ಅಷ್ಟೇ ತಾನೇ? ಅದಕ್ಕೆಲ್ಲ ಆಣೆ ಯಾಕೆ ಮಾಡಬೇಕು? ವಿಷಯ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಮದುವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ, ಅವನ ಗರ್ಲ್ ಫ್ರೆಂಡ್ ನನ್ನೇ. ಏನು ಹೇಳ್ತಾ ಇದೀಯಾ? ನಿಜನೇ ಹೇಳ್ತಾ ಇದ್ದೀನಿ ಮಮ್ಮ. ಅವರಿಬ್ಬರು ಲವ್ ಮಾಡ್ತಾಯಿದ್ರು, ಮದುವೆ ಮಾಡ್ಕೋಬೇಕು ಅಂತಲೂ ಅಂದ್ಕೊಂಡಿದ್ರಂತೆ. ಆದರೆ ನನಗೆ ಇದು ಯಾವುದೂ ಗೊತ್ತಿರಲಿಲ್ಲ ಮಮ್ಮ. ನಾನು ಇಕ್ಷಳಲ್ಲಿ ಲವ್ ಮಾಡ್ತಾಯಿದ್ದೆ, ಆಮೇಲೆ ಗೊತ್ತಾಯಿತು ಅವರಿಬ್ಬರು ಲವ್ ಮಾಡ್ತಾಯಿದ್ದಾರಂತ. ಅಷ್ಟೊತ್ತಿಗಾಗಲೇ ನಾನು ಅವಳನ್ನು ತುಂಬ ಹಚ್ಕೊಂಡಿದ್ದೆ ಮಮ್ಮ. ಈ ವಿಷಯ ತಿಳಿದಾಗ ನಾನು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೆ. ಯಾವತ್ತೂ ಕುಡಿಯೋದವನು ನೋವು ತಡೆದುಕೊಳ್ಳಲಾಗದೆ ಅವತ್ತು ಕುಡಿದ್ಬಿಟ್ಟೆ. ಇಕ್ಷಾ ಅವತ್ತು ಮನೆಗೆ ಬಂದಿದ್ಲು. ಅಲ್ಲಿ ಏನು ನಡೆದಿದೆ ಅಂತ ನನಗೆ ಇದುವರೆಗೂ ಕೂಡ ಗೊತ್ತಿಲ್ಲ ಮಮ್ಮ. ಎಚ್ಚರವಾಗಿ ನೋಡಿದಾಗ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಇಕ್ಷಾ ಅಳ್ತಾ ಇದ್ಲು, ನಾನು ಅವಳು ರೇಪ್ ಮಾಡಿದೆ ಅಂತ. ಆದರೆ ನನಗೆ ಅದು ಯಾವುದೂ ನೆನಪಿಲ್ಲ. ಇದೇ ಮಮ್ಮ ನಡೆದಿರೋದು. ಆಗಿದ್ದ ಆಗಿ ಹೋಯ್ತು. ನೀನು ಮಾಡಿದ ತಪ್ಪಿಗೆ ನಿಮಗೆ ಪಶ್ಚಾತ್ತಾಪನೂ ಇದೆ. ನೀನು ಅದನ್ನು ತಿದ್ದುಕೊಳ್ತಾನೂ ಇದೆಯಾ? ಅವಳು ನಿನ್ನ ಹೆಂಡತಿ ಆಗ್ಬೇಕಂತ ದೇವರೇ ನಿರ್ಧಾರ ಮಾಡಿರ್ಬೇಕಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಿನ್ನ ಪ್ರೀತಿ ನಿಜ ಇತ್ತು ಅನ್ಸುತ್ತೆ, ಅದಕ್ಕೆ ಅವಳು ನಿನಗೇನು ಸಿಕ್ಕಿದ್ಲು. ಇನ್ನಾದ್ರೂ ಅವಳನ್ನು ಚೆನ್ನಾಗಿ ನೋಡ್ಕೊ. ಇಲ್ಲ ಮಮ್ಮ, ಅದು ಸಾಧ್ಯ ಇಲ್ಲ. ಏನಾಯ್ತು? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಅವಳೇನಾದ್ರೂ ಅಂದ್ಲ? ಅವಳು ಏನೂ ಅಂದಿಲ್ಲ ಮಮ್ಮ. ಆದರೆ ಅವಳು ಈಗಲೂ ತನ್ಮಯನನ್ನು ಪ್ರೀತಿಸ್ತಾ ಇದ್ದಾಳೆ. ಅವನು ಕೂಡ ಅವಳನ್ನು ಪ್ರೀತಿಸ್ತಾ ಇದ್ದಾನೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಮಾಡಿದ ತಪ್ಪಿನಿಂದ ಅವರಿಬ್ಬರು ಜೀವನ ಹಾಳಾಯಿತು. ಈ ವಿಷಯನ ಅವಳೇ ನಿನಗೆ ಹೇಳಿದ್ಲಾ? ಇಲ್ಲ ಮಮ್ಮ, ನಾನು ಅವರಿಬ್ಬರು ಮಾತನಾಡಿದ್ದನ್ನು ಕೇಳಿಸ್ಕೊಂಡೆ. ಅವಳು ಬಲವಂತವಾಗಿ ಮನೆಯ ಮರ್ಯಾದೆಗೋಸ್ಕರ ನನ್ನ ಜೊತೆ ಇದ್ದಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಈಗಲೂ ತನ್ಮಯ ಇದ್ದಾನೆ. ನೋಡು, ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ತನ್ಮಯ ಅವಳ ತಂಟೆಗೆ ಬರದೆ ಹಾಗೆ ನಾನು ನೋಡ್ಕೊಳ್ತೀನಿ. ನೀನು ಅವ್ರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ನಿನ್ನ ಬಗ್ಗೆ ಚಿಂತೆ ಮಾಡು. ಮಮ್ಮ, ನೀವು ಅವಳ ಜೊತೆ ಮಾತನಾಡಕ್ಕೆ ಹೋಗಬಾರ್ದು. ನನಗೆ ಈ ವಿಷಯ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಾಗಬಾರ್ದು. ಪ್ರೀತಿ ಮಾಡುವವ್ರ ಮಧ್ಯೆ ಹೋಗಬಾರ್ದಲ್ವ ಮಮ್ಮ? ಅವಳ ಮನಸ್ಸಲ್ಲಿ ಅವನು ಇರಬೇಕಾದ್ರೆ ಅವಳು ನನ್ನ ಜೊತೆ ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ? ನಾನು ಅವರಿಬ್ಬರ ಜೀವನದಿಂದ ದೂರ ಹೊರಟೋಗ್ತೀನಿ. ಅವರಿಬ್ಬರು ಮದುವೆಯಾಗಿ ಚೆನ್ನಾಗಿರಲಿ. ತಲೆ ಕೆಟ್ಟಿದೆಯಾ ನಿನಗೆ? ನಿನ್ನೆ ಹೆಂಡ್ತಿಯನ್ನು ಯಾಕೆ ನೀನು ಬೇರೆಯವ್ರಿಗೆ ಬಿಟ್ಟು ಕೊಡ್ತೀಯಾ? ಅವಳು ಅವನನ್ನು ಇಷ್ಟಪಟ್ಟಿರ್ಬೋದು, ಆದರೆ ಈಗ ಅವಳು ನಿನ್ನ ಹೆಂಡ್ತಿ. ನಿನ್ನ ಹೆಂಡ್ತಿನೇ ನೀನು ಯಾರಿಗೂ ಬಿಟ್ಕೊಡ್ಬೇಡ. ಅದು ನಿನ್ನ ತಮ್ಮನೇ ಆಗಿರಲಿ, ಬೇರೆ ಯಾರೇ ಆಗಿರಲಿ. ದುಡಿದು ನಿರ್ಧಾರ ತಗೋಬೇಡ ಕಣೋ. ಬಲವಂತವಾಗಿ ಯಾರನ್ನೂ ನಮ್ಮ ಜೊತೆ ಇರಿಸ್ಕೊಳ್ಳೋಕೆ ಆಗಲ್ಲ ಅಲ್ವಮ್ಮ? ಪ್ರೀತಿ ತಾನಾಗೇ ಹುಟ್ಟಬೇಕು, ಬಲವಂತವಾಗಿ ಅಲ್ಲ. ಅವಳು ನನ್ನ ಜೊತೆ ಯಾವತ್ತೂ ಖುಷಿಯಾಗಿರೋಕ್ಕೆ ಆಗಲ್ಲ. ಅವಳು ಖುಷಿಯಾಗಿಲ್ಲ ಅಂದರೆ ನಾನು ಕೂಡ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನಾನು ದುಃಖ ಪಡೋದು ನಿಮಗೆ ಇಷ್ಟ ನಮ್ಮಮ್ಮ? ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದಂತ ನೀವೇ ನನಗೆ ಹೇಳ್ಕೊಟ್ಟಿದ್ದೀರಾ. ನನ್ನಿಂದ ಈಗ ಇಬ್ಬರಿಗೂ ತೊಂದರೆ ಆಗ್ತಾ ಇದೆ. ಅದನ್ನು ನಾನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಮಮ್ಮ? ನೀವೇ ಹೇಳಿ. ಅದು ಹಾಗಲ್ಲ ಕಣೋ. ನಿನಗೂ ಕೂಡ ಅವಳಂದ್ರೆ ಇಷ್ಟ ಅಲ್ವಾ? ಅವಳನ್ನು ಬಿಟ್ಟು ಹೇಗಿರ್ತೀಯ? ನೀನು ಅವಸರ ಮಾಡಬೇಡ. ಅವಳಾಗಿ ನಿನ್ನ ಹತ್ರ ಬಂದು ವಿಷಯ ಹೇಳಿದ್ರೆ ಆಮೇಲೆ ಬೇಕಾದ್ರೆ ಈ ಡಿಸಿಷನ್ ತಗೋ. ಈಗ ದುಡುಕ್ಬೇಡ. ಇಲ್ಲ ಮಮ್ಮ, ನಾನು ಡಿಸೈಡ್ ಮಾಡಿ ಆಗಿದೆ. ನಾನು ಅವರಿಬ್ಬರನ್ನು ಒಂದು ಮಾಡೇ ಮಾಡ್ತೀನಿ. ನಾನು ಅವಳನ್ನು ಇಷ್ಟಪಟ್ಟಿದ್ದು ನಿಜ, ಮುಂದೇನೂ ಇಷ್ಟಪಡ್ತೀನಿ. ಹಾಗಂತ ಅವಳನ್ನು ಬಲವಂತವಾಗಿ ಕೂಡಿ ಹಾಕೋಕ್ಕಾಗತ್ತಾ? ಅವಳು ಇಷ್ಟ ಕಷ್ಟಗಳನ್ನು ತಿಳ್ಕೊಬೇಕಲ್ವಾ? ನನ್ನ ಹಣೆ ಬರದಲ್ಲಿ ಪ್ರೀತಿ ಸಿಗಲ್ಲ ಅಂತ ಬರೆದಿದ್ರೆ ಏನು ಮಾಡೋಕ್ಕಾಗಲ್ಲ ಮಮ್ಮ. ಅದೆಲ್ಲ ಬಿಡಿ. ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ. ನೀವೇ ನಿಮ್ಮ ಕೈಯಾರೆ ನನಗೆ ಊಟ ತಿನ್ನಿಸ್ತೀರಾ? ಅಯ್ಯೋ, ನಾನೊಬ್ಳು. ನೀನು ಊಟ ಮಾಡಿದೇ ಇಲ್ವಾ ಅಂತಲೂ ಕೇಳಿದೆ. ನಿನ್ನ ಹತ್ರ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದೀನಿ.
ಇರು ಒಂದು ನಿಮಿಷ, ನಾನು ಒಳಗೆ ಹೋಗಿ ಊಟ ಇಲ್ಲಿಗೆ ತಗೊಂಡು ಬರ್ತೀನಿ ಅಂತ ಹೇಳಿ ಮನೆ ಒಳಗೆ ಹೋದವರು ಊಟ ತಗೊಂಡು ಬಂದು ಅವನಿಗೆ ತಿನ್ನಿಸತೊಡಗಿದರು. ಮನಸ್ಸಿನಲ್ಲಿ ತುಂಬ ನೋವಿದ್ದರೂ ತಾಯಿಯ ಪ್ರೀತಿಗೆ ಕರಗಿ ಆ ಕ್ಷಣದಲ್ಲಿ ಎಲ್ಲವನ್ನು ಮರೆತು ಊಟವನ್ನು ತಿನ್ನತೊಡಗಿದನು. ಶಾಲಿನಿ ಅವರಿಗೆ ತನ್ನ ಮಗನ ಪರಿಸ್ಥಿತಿಯನ್ನು ನೆನೆದು ತುಂಬಾನೇ ಮರುಕ ಉಂಟಾಯಿತು. ಇಲ್ಲ, ನನ್ನ ಮಗನಿಗೆ ಅನ್ಯಾಯ ಆಗಬಾರ್ದು, ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ. ಈ ವಿಷಯದ ಬಗ್ಗೆ ನಾನು ಇಕ್ಷಾಳ ಜೊತೆ ಮಾತಾಡಬೇಕು. ಅವಳಿಗೆ ಬುದ್ಧಿ ಹೇಳಿ ತನ್ಮಯನ ಜೊತೆ ಹೋಗುದಂತ ತಡಿಬೇಕು. ಎಲ್ಲ ಕಡೆಯಿಂದ ನನ್ನ ಮಗನಿಗೆ ಅನ್ಯಾಯ ಆಗ್ತಾ ಇದೆ. ಹೆಂಡತಿಯಾಗಿ ಬಂದವಳು ಇನ್ನೊಂದು ಚೆನ್ನಾಗಿ ನೋಡ್ಕೊತಾಳ ಅಂತ ಅಂದ್ಕೊಂಡ್ರೆ ಇವಳು ಕೂಡ ಇವನನ್ನು ಬಿಟ್ಟು ತನ್ಮಯನ ಪ್ರೀತಿಸ್ತಾ ಇದ್ದಾಳೆ. ಅವಳು ಮುಂಚೆ ಹೇಗಾದ್ರೂ ಇರಲಿ, ಆದರೆ ಈಗ ಅವಳು ಚಿನ್ಮಯನ ಹೆಂಡತಿ, ಅವನ ಜೊತೆನೇ ಇರಬೇಕು. ಅವನಿಂದ ತಪ್ಪಾಗಿರ್ಬೋದು, ಆದರೆ ಅವನು ಅದನ್ನು ತಿದ್ದಿಕೊಳ್ತಾ ಇದ್ದಾನಲ್ವಾ. ಇನ್ನಾದ್ರೂ ನನ್ನ ಮಗನಿಗೆ ಒಳ್ಳೆ ಜೀವನ ಸಿಗಬೇಕು. ಅವನು ಒಳ್ಳೆಯವನು, ಅವನಿಗೆ ಒಳ್ಳೇದೇ ಆಗಬೇಕು. ಇಷ್ಟು ವರ್ಷ ಅವನಿಗೆ ಆಗುತ್ತಿರೋ ಅನ್ಯಾಯವನ್ನು ಸಹಿಸ್ಕೊಂಡು ಬಂದಿದ್ದೀನಿ, ಆದರೆ ಇನ್ನೂ ನಾನು ಸಹಿಸ್ಕೊಳ್ಳಲ್ಲ. ಅವನಿಗೆ ಸಿಗಬೇಕಾದ ಪ್ರೀತಿ ಅವನಿಗೇನೆ ಸಿಗಬೇಕು. ತನ್ಮಯನಿಗೆ ಅವನ ಖುಷಿಯ ಮಧ್ಯೆ ಬರಕ್ಕೆ ಬಿಡಬಾರ್ದು. ಈ ಮನೆಯಲ್ಲಿ ಅತ್ತೆ ಮತ್ತೆಯವರು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಚಿನ್ಮಯನನ್ನು ಮೂಲೆ ಗುಂಪು ಮಾಡಿ ತನ್ಮಯನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಚಿನ್ಮಯನ ಖುಷಿಯನ್ನು ಇವರು ಯಾರು ಕಿತ್ತುಕೊಳ್ಳದ ಹಾಗೆ ನಾನು ನೋಡ್ಕೊಳ್ಬೇಕು. ಮೊದಲು ಇಕ್ಷಾಳಿಗೆ ಬುದ್ಧಿ ಹೇಳಬೇಕು ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಊಟ ಮಾಡುತ್ತಿದ್ದ ಚಿನ್ಮಯ್, ಮಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೋ, ನಾನೆಲ್ಲ ಸರಿ ಮಾಡ್ತೀನಿ. ನೀನು ನಿನ್ನ ಬಿಸ್ನೆಸ್ ಕಡೆ ಫೋಕಸ್ ಮಾಡಿ ನೆಮ್ಮದಿಯಾಗಿರು. ಮಮ್ಮ, ನಾಳೆನೇ ಆಫೀಸ್ ಸ್ಟಾರ್ಟಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸರಿ, ಒಳ್ಳೆ ಕೆಲಸನ ಬೇಗನೆ ಶುರು ಮಾಡಿದ್ರೆ ಒಳ್ಳೇದು. ಮನೇಲಿ ಎಲ್ಲರಿಗೂ ಹೇಳ್ಬಿಡು. ಆಯ್ತು ಮಮ್ಮ ಅಂತ ಹೇಳಿ ಅವನು ಊಟ ಮುಗಿಸಿ ತನ್ನ ರೂಮ್ಗೆ ಹೋದನು. ಕತೆ ಮುಂದುವರಿಯುವುದು. ಶಾಲಿನಿ ಅವರು ತನ್ನ ಮಗನ ಜೀವನವನ್ನು ಸರಿಪಡಿಸುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.